ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೇ 21, 2023 ದಿನಪತ್ರಿಕೆಗಳಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ನ ಕುರಿತಾಗಿ NCERT ಫೌಂಡೇಶನನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು NCERT ಫೌಂಡೇಶನ್ ಆನ್ಲೈನ್ ಹಾಗೂ ಆಫ್ಲೈನ್ ಮೋಡಲ್ಲಿರುತ್ತೆ. ಜೂನ್ 1ನೇ ತಾರೀಕಿನಂದು ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈ NCERT ಫೌಂಡೇಶನ್ ಅಡಿನಲ್ಲಿ ನಿಮಗೆ NCERT ರಿಲೇಟೆಡ್ ಇರತಕ್ಕಂಥ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಜೊತೆಗೆ NCERT ಜಿಸ್ಟ್ಸ್ಗಳನ್ನು ಮತ್ತು NCERT ರಿಲೇಟೆಡ್ ಇರತಕ್ಕಂಥ ಟೆಸ್ಟ್ಸ್ಗಳನ್ನು ಸಹ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಸಹ ಇನ್ಕ್ಲೂಡ್ ಆಗಿದೆ. ನಾವು UPSC ಪ್ರಿಪ್ರೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NCERT ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ NCERTಯಲ್ಲಿರ್ತಕ್ಕಂತಹ ಕಂಟೆಂಟ್ ನಮಗೆ ಬೇಸಿಕ್ ಫೌಂಡೇಶನ್ ಆಗಿ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ NCERTಯನ್ನು ನಾವು ಮೊದಲ ಹಂತದಲ್ಲಿ ಪ್ರಿಪರೇಷನ್ ಮಾಡುವಾಗ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಿದ್ದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಈ ಒಂದು ಪ್ರೋಗ್ರಾಮನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? G7 ಕಂಟ್ರೀಸ್ಗಳು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾವೆ. ರೀಸೆಂಟಾಗಿ ನಡೆದಿರುವಂಥ ಒಂದು ಮೀಟಿಂಗ್ ನಡಿನಲ್ಲಿ ಹಿರೋಶಿಮಾ ಜಪಾನಲ್ಲಿ ನಡೆದಿರುವಂತಹ ಈ ಒಂದು ಮೀಟಿಂಗ್ ನಡಿನಲ್ಲಿ ಯಾವ ರೀತಿಯಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ನಾವು ಕಡಿಮೆ ಮಾಡಬೇಕು, ನೆಟ್ ಝೀರೋ ಎಮಿಷನ್ಗೆ ಸಂಬಂಧಪಟ್ಟಂತೆ ಸ್ಟೇಟಸನ್ನು ಯಾವ ರೀತಿಯಾಗಿ ರೀಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇವರು ಸ್ಪೆಸಿಫಿಕಲಿ ಮೇಜರ್ ಎಕಾನಮೀಸ್ ಮೇಲೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. G7 ಕಂಟ್ರಿನಲ್ಲಿರ್ತಕ್ಕಂಥ ಮೇಜರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಹಾಗೂ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಈ ಒಂದು ಗ್ರೂಪಿಂಗ್ ಇವತ್ತು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತಹ ಕನ್ಸರ್ನನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಭಾರತದ ಒಂದು ಕನ್ಸಿಡ್ರೇಷನ್ ಅಥವಾ ಭಾರತದ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡಬೇಕು. G7 ಕಂಟ್ರೀಸ್ಗಳು ಫೋಕಸ್ ಮಾಡ್ತಾ ಇರೋದು ಈ ಒಂದು ಗ್ರೀನ್ ಎಮಿಷನನ್ನು ನಾವು ಕನ್ಸಿಡರ್ ಮಾಡಿದರೆ ಪ್ರತಿಯೊಂದು ಕಂಟ್ರಿನೂ ಸಹ ನೆಟ್ ಝೀರೋ ಎಮಿಷನನ್ನು ಹೊಂತೀವಿ, ನೆಟ್ ಝೀರೋ ಎಮಿಷನ್ ಸ್ಟೇಟಸನ್ನು ಹೊಂತಿದ್ದೀವಿ ಅಂತ ಒಂದು ಇಯರ್ ಟಾರ್ಗೆಟನ್ನು ಕೊಟ್ಟಿದೆ. ಅದರಲ್ಲೂ ಭಾರತವನ್ನು ನಾವು ಕನ್ಸಿಡರ್ ಮಾಡಿದರೆ 2070 ನಮ್ಮ ಒಂದು ನೆಟ್ ಝೀರೋ ಎಮಿಷನ್ ಇದೆ. ಹಾಗೂ ಚೈನಾದ ಒಂದು ಕಂಡೀಷನ್ನ ನೋಡಿದ್ರೆ ಇವರ ಒಂದು ಕಮಿಟ್ಮೆಂಟ್ 2060 ಇವರು ನೆಟ್ ಝೀರೋ ಎಮಿಷನನ್ನು ರೀಚ್ ಮಾಡ್ತೀವಿ ಅಂತ. ಇನ್ನು ಡೆವಲಪಿಂಗ್ ನೇಷನ್ಸ್ಗಳ ಒಂದು ಟಾರ್ಗೆಟ್ 2050 ಅನ್ನೋದಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೆಟ್ ಝೀರೋ ಎಮಿಷನ್ ಅಂದರೆ ಏನು? ಯಾವುದೇ ಒಂದು ಕಂಟ್ರಿ ಇವತ್ತು ಎಷ್ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಮಾಡ್ತಾ ಇದೆ ಅಥವಾ ಗ್ಲೋಬಲ್ ಲೆವೆಲ್ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಏನೇನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದೆ, ಈ ಒಂದು ಆ್ಯಕ್ಟಿವಿಟೀಸ್ಗಳನ್ನು ರಿಡಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರೀನ್ ಹೌಸ್ ಗ್ಯಾಸ್ಗಳ ಎಮಿಷನನ್ನು ನಾವು ಕಂಟ್ರೋಲ್ ಮಾಡಬೇಕು. ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಗ್ರೀನ್ ಹೌಸ್ ಗ್ಯಾಸಸ್ಗಳು. ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಒಂದು ಎಮಿಷನ್ ಹಾಗೂ ಇದನ್ನು ನಾವು ಯಾವ ರೀತಿಯಾಗಿ ಅಬ್ಸಾರ್ಬ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಂಥ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಡ್ತಾ ಇದ್ದೀವಿ. ಎಷ್ಟು ಎಮಿಷನನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಬ್ಸಾರ್ಪ್ಷನನ್ನು ಮಾಡ್ತಾ ಇದ್ದೀವಿ. ಈಕ್ವಲೈಸ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ರೆಡ್ಯೂಸ್ ಆಗುತ್ತೆ. ನಮ್ಮ ಟಾರ್ಗೆಟ್ ಯಾವ ರೀತಿಯಾಗಿದೆ? ಗ್ಲೋಬಲ್ ವಾರ್ಮಿಂಗನ್ನು ರೆಡ್ಯೂಸ್ ಮಾಡೋದಂತಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಕಿನೂ ಅಬೋ ಇರ್ತಕ್ಕಂಥ ಒಂದು ಕಂಡೀಷನ್ ಅಂದರೆ ಕೇವಲ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮಾತ್ರ ನಾವು ಟಾರ್ಗೆಟನ್ನು ಇಟ್ಕೊಂಡಿರುವಂಥದ್ದು. ಪ್ಯಾರಿಸ್ ಕ್ಲೈಮೇಟನ್ನು ಒಂದು ಕ್ಯಾಲ್ಕುಲೇಷನ್ನ ಪ್ರಕಾರ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತಂದರೆ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ಗಳ ಒಂದು ಟಾರ್ಗೆಟ್ 2050 ಇದೆ. ಭಾರತ 2070 ಹಾಕ್ಕೊಂಡಿದೆ. ಇಲ್ಲಿ ಇರುವಂಥ ಒಂದು ಕಾನ್ಸಿಕ್ವೆನ್ಸಸ್ ಅಂತಂದರೆ ಈಗ ಡೆವಲಪಿಂಗ್ ನೇಷನ್ಸ್ಗಳಾಗಿರ್ತಕ್ಕಂಥ ಭಾರತ ಮತ್ತು ಚೈನಾನೂ ಸಹ ಈ ಒಂದು ನೆಟ್ ಝೀರೋ ಎಮಿಷನನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಸಮ್ಮಿಟ್ನಲ್ಲಿ ನಡೆದಿರುವಂಥ ಮೇಜರ್ ಡಿಸ್ಕಷನ್ ಅಂತಂದರೆ 2025 ಒಳಗಾಗಿ ನಾವು ಆಲ್ಮೋಸ್ಟ್ ಈ ಒಂದು ಎಮಿಷನನ್ನು ರಿಡಕ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ. 2025 ಅಷ್ಟೊತ್ತಿಗೆ ನಾವು ಪೀಕ್ ಎಮಿಷನ್ಸನ್ನು ಮಾಡಬಹುದು. ಇಲ್ಲಿ ತನಕ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಅದಾದ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಾಗಿಯೂ ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ. ಭಾರತದ ಒಂದು ಕನ್ಸಿಡ್ರೇಷನ್ ಯಾವ ರೀತಿಯಾಗಿದೆ ಅಂತಂದರೆ ಇವಾಗ ರಷ್ಯಾ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ತಕ್ಕಂಥ ಸ್ಟೇಟ್ಗಳು ಇವೆಲ್ಲವೂ ಸಹ ಡೆವಲಪಿಂಗ್ ಅಥವಾ ಆಲ್ಮೋಸ್ಟ್ ಹೆಚ್ಚು ಎಮಿಷನ್ಸನ್ನು ಮಾಡ್ತಾ ಇರುವಂಥ ಕಂಟ್ರೀಸ್ಗಳಾಗಿದ್ದಾವೆ. ಆದ್ರೂ ಸಹ ಇವರ ಒಂದು ನೆಟ್ ಝೀರೋ ಟಾರ್ಗೆಟ್ಸ್ ಯಾವ ರೀತಿಯಾಗಿದೆ? 2060 ಇವರ ಒಂದು ನೆಟ್ ಟಾರ್ಗೆಟ್ ಆಗಿದೆ. ಭಾರತ ಇವತ್ತು ಯಾಕೆ ರಿಡಕ್ಷನ್ ಮಾಡಬೇಕು? ಡೆವಲಪಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಇದು ಸಾಕಷ್ಟು ಹಾರ್ಮ್ ಆಗುತ್ತೆ ಅನ್ನುವಂಥ ಒಂದು ಕನ್ಸರ್ನ್.
ಗ್ಲೋಬಲ್ ಎಮಿಷನ್ಸನ್ನು ಕನ್ಸಿಡರ್ ಮಾಡಿದರೆ G7 ಕಂಟ್ರೀಸ್ಗಳು, ಡೆವಲಪ್ಡ್ ನೇಷನ್ಸ್ಗಳು ಇವತ್ತು ಹೆಚ್ಚು ಎಮಿಷನನ್ನು ಮಾಡಿರೋದ್ರ ಮುಖಾಂತರ ಇವತ್ತು ನಾವು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಸೊ ಭಾರತದ ಮೇಲೆ ಈ ರೀತಿಯಂಥ ರೆಸ್ಟ್ರಿಕ್ಷನ್ನ ಹಾಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಭಾರತದ ಒಂದು ಕನ್ಸರ್ನ್. ಇಲ್ಲಿ ನಾವು ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು ಅಥವಾ ನಮ್ಮ ಒಂದು ಟಾರ್ಗೆಟ್ ಏನಿದೆ ಈ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತಂದರೆ ಎಮಿಷನ್ಸನ್ನು ರೆಡ್ಯೂಸ್ ಮಾಡುವಂಥ ಒಂದು ಕನ್ಸಿಡ್ರೇಷನ್ ಅಂದರೆ 2030 ಒಳಗಾಗಿ 2005ರಲ್ಲಿರ್ತಕ್ಕಂತಹ ಎಮಿಷನ್ ಲೆವೆಲಲ್ಲಿ 45% ರಿಡಕ್ಷನನ್ನು ಮಾಡಬೇಕು. 2005ರಲ್ಲಿ ನಾವು ಎಷ್ಟು ಎಮಿಷನನ್ನು ಮಾಡ್ತಾಯಿದ್ದೀವಿ ಇದರ ಒಂದು 45% ರಿಡಕ್ಷನನ್ನು ಮಾಡೋದ್ರ ಮುಖಾಂತರ ಹಾಗೂ 2050ನಲ್ಲಿ ಎಲ್ಲ ನೇಷನ್ಸ್ಗಳು ಹೆಚ್ಚಾಗಿ ಆಲ್ಮೋಸ್ಟ್ ಡೆವಲಪಿಂಗ್ ಆಗಿರ್ತಕ್ಕಂಥ ನೇಷನ್ಸ್ಗಳಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ನೇಷನ್ಸ್ಗಳು 2050 ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಹಾಕ್ಕೊಂಡ್ರೆ ನಾವು ಪ್ಯಾರಿಸ್ ಅಗ್ರಿಮೆಂಟನ್ನು ರೀಚ್ ಮಾಡ್ಬೋದು. ಪ್ರೀ ಇಂಡಸ್ಟ್ರಿಯಲ್ ಲೆವೆಲನ್ನು ಕನ್ಸಿಡರ್ ಮಾಡಿದರೆ ಕೇವಲ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿರತಕ್ಕಂಥ ಸಿಚುವೇಷನನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲ ಡೆವಲಪ್ಡ್ ನೇಷನ್ಸ್ಗಳ ಟಾರ್ಗೆಟ್ ಏನಿದೆ ಅಂತಂದರೆ ಇನ್ ಜನರಲ್ 2050 ನೆಟ್ ಝೀರೋ ಎಮಿಷನ್ ತರಬೇಕು ಅಂತ. ಜರ್ಮನ್ನ ಒಂದು ಟಾರ್ಗೆಟು 2045 ಇದೆ. ಇಲ್ಲಿ ನಾವು ಆ್ಯಕ್ಚುಯಲ್ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಥವಾ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟೆಂಪ್ರೇಚರನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಡೆವಲಪ್ಡ್ ನೇಷನ್ಸ್ ಮೇಲೆ ಹೆಚ್ಚು ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭಾರತಕ್ಕೆ ಇವತ್ತು ರಿಲೀಫನ್ನು ಕೊಡ್ತಾ ಇದ್ದಾರೆ ಅಥವಾ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತಾ ಇದ್ದಾರೆ, ಚೈನಾಗೂ ಸಹ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಡೆವಲಪ್ಡ್ ನೇಷನ್ಸ್ಗಳು ಇನ್ನೂ ಹೆಚ್ಚು ಎಮಿಷನ್ಸನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ಸ್ಗಳಂತಂದರೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ G7 ಮೀಟಿಂಗಲ್ಲಿ 2050 ಒಳಗಾಗಿ ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ರೀಚ್ ಮಾಡಬೇಕು. ಮೇಜರ್ ಎಕಾನಮೀಸ್ಗಳ ಒಂದು ಕಾಂಟ್ರಿಬ್ಯೂಷನ್ ಬಗ್ಗೆ ಎಂಫಸಿಸ್ ಮಾಡಿರೋದನ್ನು ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ಲೈಮೇಟ್ ಚೇಂಜ್ ರಿಡಕ್ಷನ್ಗೆ ಸಂಬಂಧಪಟ್ಟಂಥ ಟಾರ್ಗೆಟ್ಸ್ಗಳು ನಮಗೆ ಇಂಪಾರ್ಟೆಂಟ್ಲಿ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಬೇಕಾಗಿರೋದು ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವ ರೀತಿಯಾಗಿದೆ. ಸೊ ಒಟ್ಟಾರೆಯಾಗಿ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳಿದ್ದಾವೆ ಆ ನೇಮ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಡೆಲ್ಲಿ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ನಡೀತಾ ಇರುವಂತಹ ಈ ಒಂದು ಕ್ಲಾಶಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ರೀಸೆಂಟ್ ರಿವ್ಯೂ ಅಥವಾ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆರ್ಡಿನೆನ್ಸನ್ನು ಪಾಸ್ ಮಾಡ್ತಾ ಇದೆ. ಸೊ ಇದಕ್ಕೆ ಅಗೇನ್ ಡೆಲ್ಲಿ ಗೌರ್ಮೆಂಟಲ್ಲಿ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇದೆ. ಕೇಜ್ರಿವಾಲ್ ಅವರು ಸಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆರ್ಡಿನೆನ್ಸನ್ನು ಪಾಸ್ ಮಾಡಿದೆ. ಈ ಒಂದು ಆರ್ಡಿನೆನ್ಸ್ ಇವತ್ತು ಫೆಡರಲ್ ಸ್ಟ್ರಕ್ಚರನ್ನು ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕಾಗಿರುವಂಥ ಪಾಯಿಂಟ್ಗಳಂತಂದರೆ ಫೆಡರಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಆರ್ಡಿನೆನ್ಸನ್ನು ಯಾವ ರೀತಿಯಾಗಿ ಪಾಸ್ ಮಾಡಲಾಗುತ್ತೆ, ಆರ್ಟಿಕಲ್ 370ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಇಶ್ಯೂನ ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇಶ್ಯೂ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಇಲ್ಲಿ ಡೆಲ್ಲಿ ಗೌರ್ಮೆಂಟಲ್ಲಿ ನಾವು ಅಥವಾ ಯೂನಿಯನ್ ಟೆರಿಟರಿನಲ್ಲಿ ನಾವು ಎಲೆಕ್ಟೆಡ್ ಆಗಿರ್ತಕ್ಕಂಥ ಅಥವಾ ರಿಪ್ರೆಸೆಂಟೇಟಿವ್ ಗೌರ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸಂವಿಧಾನಾತ್ಮಕವಾಗಿ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ಪವರನ್ನು ಕೊಡಬೇಕು. ಅದರಲ್ಲೂ ನಾವು ಬೇರೆ ಸ್ಟೇಟ್ಸ್ಗಳಿಗೆ ಯಾವ ರೀತಿಯಾದಂತಹ ಸ್ಟೇಟಸನ್ನು ಕೊಟ್ಟಿದ್ದೀವಿ, ಪವರನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿಯೂ ಸಹ ಈ ಒಂದು ಯೂನಿಯನ್ ಟೆರಿಟರಿಯನ್ನು ಟ್ರೀಟ್ ಮಾಡಬೇಕು ಅನ್ನುವಂಥದ್ದಾಗಿ ಸರ್ವೋಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿರೋದನ್ನು ಕಾಣ್ತಾ ಇದ್ದೀವಿ. ಮೇ 13ನೇ ತಾರೀಕಿನಂದು ಅಸಿಮೆಟ್ರಿ ಪವರ್ ಅನ್ನುವಂಥ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡುವಾಗ ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿಗೆ ಇರ್ತಕ್ಕಂಥ ಸಂವಿಧಾನಾತ್ಮಕ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿದೆ, ಇದರಲ್ಲಿ ಆರ್ಟಿಕಲ್ 239AA ನಡಿನಲ್ಲಿ ಯಾವ ರೀತಿಯಾಗಿ ನಾವು ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ, ಸ್ಪೆಷಲ್ ಪ್ರೊವಿಷನ್ಸ್ಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಅಂತ ಕಂಪ್ಲೀಟಾಗಿ ಡಿಸ್ಕಷನನ್ನು ಮಾಡಿದ್ದೀವಿ. ಇದೇ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇವಾಗ ಫೆಡರಲ್ ಸ್ಟ್ರಕ್ಚರ್ ಅಂತಂದರೆ ಏನು, ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಫೀಚರ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಫೆಡರಲ್ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ರೀತಿಯಾದಂತಹ ಕಂಡೀಷನನ್ನು ಕಾಣ್ತೀವಿ. ಒಂದು, ಒಕ್ಕೂಟ ವ್ಯವಸ್ಥೆಯ ವೈಶಿಷ್ಟ್ಯತೆಗಳು ಯಾವ ರೀತಿಯಾಗಿದೆ ಅಂದರೆ ಫೆಡರಲ್ ಸ್ಟ್ರಕ್ಚರಲ್ಲಿರ್ತಕ್ಕಂತಹ ಫೀಚರ್ಸ್ಗಳನ್ನು ಕಾಣೋದಾಗಲಿ ಅಥವಾ ಸೆಂಟ್ರಲಿಸ್ಟಿಕ್ ಫೀಚರ್ಸ್ಗಳು ಏಕೀಕೃತ ವೈಶಿಷ್ಟ್ಯಗಳನ್ನು ಅಥವಾ ಯಾವ ರೀತಿಯಾದಂಥ ಫೀಚರ್ಸ್ಗಳಿದ್ದಾವೆ ಅಂತ ನೋಡ್ತಾ ಇದ್ದೀವಿ. ಒಕ್ಕೂಟ ವ್ಯವಸ್ಥೆ ಅಂತಂದರೆ ಫೆಡರಲ್ ಸ್ಟ್ರಕ್ಚರ್ ನಡಿನಲ್ಲಿ ನೋಡುವಂಥದ್ದಾದರೆ ಉಭಯ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಲಿಖಿತ ಸಂವಿಧಾನದ ಆಗಿರ್ತಕ್ಕಂಥ ಒಂದು ಪ್ರೊವಿಷನ್ ಆಗಿರ್ಬೋದು, ಅಧಿಕಾರಗಳನ್ನು ಯಾವ ರೀತಿಯಾಗಿ ವಿಭಜನೆ ಮಾಡ್ತಾ ಇದ್ದೀವಿ, ಪವರ್ ಶೇರಿಂಗ್ ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ರೀತಿಯಂಥ ಲಿಸ್ಟ್ಗಳನ್ನು ಕಾಣ್ತಾ ಇದ್ದೀವಿ. ಮತ್ತು ಸಂವಿಧಾನದ ಒಂದು ಪ್ರಾಬಲ್ಯತೆಯನ್ನು ಹೇಳುವಂಥ ಕಂಡೀಷನ್ ಆಗಿರ್ಬೋದು, ಅಂದರೆ
ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನ್, ಕಟ್ಟುನಿಟ್ಟಾದಂತಹ ಸಂವಿಧಾನವನ್ನು ನಾವು ನೋಡ್ತಾ ಇದ್ವಿ, ರಿಜಿಡ್ ಆಗಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್, ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಒಂದು ಸ್ವತಂತ್ರತೆಯೂ ಸಹ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಂಡುಬರುತ್ತೆ, ಮತ್ತು ಉಭಯ ಸದನ. ಈ ರೀತಿಯಾದಂಥ ಫೀಚರ್ಸ್ಗಳು ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಂಡುಬರುತ್ತೆ. ಇನ್ನು ಏಕೀಕೃತ ಅಥವಾ ಸೆಂಟ್ರಲಿಸ್ಟಿಕ್ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ನಾವು ಬಲವಾದಂಥ ಒಂದು ಕೇಂದ್ರವನ್ನು ಕಾಣ್ತಾ ಇದ್ದೀವಿ. ಇವಾಗ ಆರ್ಡಿನೆನ್ಸನ್ನು ಪಾಸ್ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಡೆಲ್ಲಿಯಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇದು ಒಂದು ಬಲವಾದ ಕೇಂದ್ರವನ್ನು ರಿಫ್ಲೆಕ್ಟ್ ಮಾಡುತ್ತೆ ಅನ್ನುವಂಥ ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಈ ಒಂದು ಸುಗ್ರೀವಾಜ್ಞೆ ನಡಿನಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸ್ ಅಥಾರಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಇದು ಇವತ್ತು ಗ್ರೂಪ್ ಎ ಪೋಸ್ಟಲ್ಲಿರ್ತಕ್ಕಂಥ ಅಥವಾ ಸಿವಿಲ್ ಸರ್ವೆಂಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ, ಪೋಸ್ಟಿಂಗ್ ಮಾಡೋದಾಗಲಿ, ಎಲ್ಲ ಅಥಾರಿಟಿಯನ್ನು ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸ್ ಅಥಾರಿಟಿಗೆ ಕೊಡಬೇಕು ಅನ್ನುವಂಥದ್ದಾಗಿ ಆರ್ಡಿನೆನ್ಸನ್ನು ಪಾಸ್ ಮಾಡಿದೆ. ನಂತರ ಸುಪ್ರೀಂ ಕೋರ್ಟಲ್ಲೂ ಸಹ ಅಪೀಲನ್ನು ಹಾಕಿದೆ, ರಿವ್ಯೂ ಅಪೀಲನ್ನು ಹಾಕಿದೆ. ಸುಪ್ರೀಂ ಕೋರ್ಟ್ ಈ ಮೊದಲು ಕೊಟ್ಟಿರುವಂತಹ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ರಿವ್ಯೂ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ರಿಕ್ವೆಸ್ಟನ್ನು ಮಾಡಿಕೊಂಡಿದೆ, ಅಪೀಲನ್ನು ಹಾಕಿದೆ ಅನ್ನುವಂಥದ್ದಾಗಿ ನಾವು ಕಾಣ್ಬೋದು. ಇಲ್ಲಿ ಕೆಲವೊಂದಿಷ್ಟು ಕಮೆಂಟ್ನ ಆಧಾರದ ಮೇಲೆ ಆಮ್ ಆದ್ಮಿ ಪಾರ್ಟಿಯವರು ಹೇಳೋ ಪ್ರಕಾರ ಆರ್ಟಿಕಲ್ 370 ರೀಕಾಲ್ ಮಾಡ್ಕೋತಾ ಇದ್ದಾರೆ. 370 ನಡಿನಲ್ಲಿಯೂ ಸಹ ಪ್ರೆಸಿಡೆನ್ಷಿಯಲ್ ಆರ್ಡರನ್ನು ತರೋದ್ರ ಮುಖಾಂತರ ಜಮ್ಮು ಕಾಶ್ಮೀರಿಗೆ ಇರ್ತಕ್ಕಂಥ ಒಂದು ಸ್ಟೇಟಸನ್ನು ನಾವು ಗ್ರ್ಯಾಜುವಲಿ ರಿಮೂವ್ ಮಾಡಿರೋದಾಗಿ ಕಾಣ್ಬೋದು. ಇದೇ ರೀತಿಯಾಗಿ ಡೆಲ್ಲಿಯಲ್ಲಿ ಇವತ್ತು ಥ್ರೆಟ್ ಕ್ರಿಯೇಟ್ ಆಗಿದೆ ಅಂತ ಕೆಲವೊಂದಿಷ್ಟು ಜನರ ಕನ್ಸರ್ನನ್ನು ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಫೆಡ್ರಲ್ ಸ್ಟ್ರಕ್ಚರು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಸೆಂಟ್ರಲಿಸ್ಟಿಕ್ ಫೀಚರ್ ಅನ್ನೋದ್ರ ಒಂದು ವಿಷಯವಾಗಿ ಈ ಒಂದು ರೂಲ್ಸನ್ನು ಕಾಣ್ಬೋದು. ಹಾಗೂ ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ವಿನಾಶ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳಾಗಿರ್ಬೋದು, ಮತ್ತು ನಾವು ಇವತ್ತು ಏಕ ಪೌರತ್ವವನ್ನು ಹೊಂದಿದ್ದೇವೆ, ಏಕ ಸಂವಿಧಾನವನ್ನು ಹೊಂದಿದ್ದೇವೆ ಅನ್ನುವಂಥದ್ದಾಗಲಿ, ಹಾಗೂ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂಥ ರೆಸ್ಟ್ರಿಕ್ಷನ್ಸ್ಗಳಾಗಿರ್ಬೋದು, ರಾಜ್ಯ ಪಟ್ಟಿ ಮೇಲೆ ಇರತಕ್ಕಂಥ ವಿಷಯಗಳ ಮೇಲೆ ಹೇಗೆ ಸಂಸತ್ತು ಕೆಲವೊಂದಿಷ್ಟು ಕಂಡೀಷನಲ್ಲಿ ಅಧಿಕಾರವನ್ನು ಚಲಾಯಿಸುತ್ತೆ, ರಾಜ್ಯಪಾಲರ ನೇಮಕ ಆಗಿರ್ಬೋದು, ಇನ್ನು ಅಖಿಲ ಭಾರತ ಸೇವೆಗಳು ಸಿವಿಲ್ ಸರ್ವಿಸ್ನ ಒಂದು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಒಂದು ಎಕ್ಸಾಂಪಲನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ಸೆಂಟ್ರಲಿಸ್ಟಿಕ್ ಫೀಚರ್ಸ್ಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಪಾಯಿಂಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ ನಮಗೆ ಇಂಪಾರ್ಟೆಂಟ್. ಪಾಲಿಟಿನಲ್ಲಿ ಫೆಡ್ರಲ್ ರಿಲೇಟೆಡ್ ಇರತಕ್ಕಂಥ ಅಥವಾ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವಂಥ ಟಾಪಿಕನ್ನು ನೀವು ಅಗೇನ್ ಇವತ್ತು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಬೇಕಾಗಿರೋದು ಆರ್ಡಿನೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕ್ಯಾಲ್ಶಿಯಂ 41 ರೇಡಿಯೋಮೆಟ್ರಿಕ್ ಡೇಟಿಂಗಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅನ್ನುವಂಥ ಒಂದು ರಿಸರ್ಚನ್ನು ನಾವು ನೋಡ್ತಾ ಇದ್ದೀವಿ. ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂದರೆ ಏನು, ಇದು ಯಾವ ರೀತಿಯಾಗಿ ನಮಗೆ ಸಹಕಾರಿಯಾಗುತ್ತೆ ಅಂದರೆ, ನಾವು ಇವತ್ತು ಪಳೆಯುಳಿಕೆಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ನಮ್ಮ ಹಿಸ್ಟ್ರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಪಾಸ್ಟಲ್ಲಿರುವಂತಹ ಎನಿಮಲ್ಸ್ಗಳನ್ನು ಅನಲೈಸ್ ಮಾಡಲಿಕ್ಕೆ, ಅದರ ಒಂದು ಏಜ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅದು ಇವತ್ತು ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗಿರುವಂತಹ ಸಂದರ್ಭ ಆಗಿರ್ಬೋದು, ಯಾವ ರೀತಿಯಾಗಿ ವಾತಾವರಣ ಬದಲಾವಣೆ ಆಗಿದೆ, ಎಲ್ಲ ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಫಾಸಿಲ್ಸ್ಗಳ ಒಂದು ಸ್ಟಡಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಥವಾ ಒಂದು ಪರ್ಟಿಕ್ಯುಲರ್ ಎನಿಮಲ್ನ ಏಜನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ರೇಡಿಯೋಮೆಟ್ರಿಕ್ ಡೈಟಿಂಗನ್ನು ಮಾಡ್ತಾ ಇದ್ದೀವಿ. ಈ ಒಂದು ರೇಡಿಯೋಮೆಟ್ರಿಕ್ ಡೈಟಿಂಗಲ್ಲಿ ಇವಾಗ ನಾವು ಸದ್ಯಕ್ಕೆ ಯೂಸ್ ಮಾಡ್ತಾ ಇರುವಂತಹ ಎಲಿಮೆಂಟ್ ಅಂತಂದರೆ ಕಾರ್ಬನ್ 14. ಈ ಒಂದು ಮಾಹಿತಿ ನಿಮಗೆ ತಿಳಿದೇ ಇರುತ್ತೆ. ಕಾರ್ಬನ್ 14 ಯೂಸ್ ಮಾಡೋದ್ರ ಮುಖಾಂತರ ನಾವು ರೇಡಿಯೋಮೆಟ್ರಿಕ್ ಡೇಟಿಂಗನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಬನ್ 14 ರಿಪ್ಲೇಸ್ ಮಾಡ್ತಕ್ಕಂತೆ ಕ್ಯಾಲ್ಶಿಯಂ 14 ನಾವು ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಸ್ಟಡಿ ಹೇಳ್ತಾ ಇದೆ. ಯಾಕೆ ನಾವು ಈ ಒಂದು ಕಾರ್ಬನನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅನ್ನೋದಾದರೆ, ಇದರ ಒಂದು ಹಾಫ್ ಲೈಫನ್ನು ಕನ್ಸಿಡರ್ ಮಾಡಿದರೆ, ಕ್ಯಾಲ್ಶಿಯಂ 14 ಒಂದು ಹಾಫ್ ಲೈಫನ್ನು ಕನ್ಸಿಡರ್ ಮಾಡಿದರೆ ನಾವು ಲಿಮಿಟೆಡ್ ಆಗಿರತಕ್ಕಂಥ ಸ್ಟಡಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಇದರ ಒಂದು ಹಾಫ್ ಲೈಫನ್ನು ನೋಡಿದರೆ 5700 ಇಯರ್ಸ್. ಕಾರ್ಬನ್ 14 ಒಂದು ಹಾಫ್ ಲೈಫ್ ಕೇವಲ 5700 ಇದೆ. ಈ ನಿಟ್ಟಿನಲ್ಲಿ ನಾವು 50,000 ಇಯರ್ಸ್ ಬಿಫೋರ್ ಇರುವಂತಹ ಎಲಿಮೆಂಟ್ಸನ್ನು ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಟೆಕ್ನಿಕ್ ಸಪೋರ್ಟ್ ಆಗೋದಿಲ್ಲ ಅಂತ, ಏಜನ್ನು ಡಿಟರ್ಮೈನ್ ಮಾಡಲಿಕ್ಕೆ ಸರಿ ಆಗೋದಿಲ್ಲ, ಇದೊಂದು ಓಲ್ಡರ್ ಎಲಿಮೆಂಟ್ ಆಗುತ್ತೆ ಅಂತ. ನೀವು ರಿಸರ್ಚ್ನ ಪ್ರಕಾರ ಕ್ಯಾಲ್ಶಿಯಂ 41 ಹಾಫ್ ಲೈಫ್ ಯಾವ ರೀತಿಯಾಗಿದೆ ಅಂತಂದರೆ 99,400 ಇದರ ಒಂದು ಹಾಫ್ ಲೈಫ್ ಆಗಿದೆ. ನಾವು ಓಲ್ಡರ್ ಇರ್ತಕ್ಕಂಥ ಆಬ್ಜೆಕ್ಟಿವ್ನ ಏಜನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ರಿಸರ್ಚ್ ನಮಗೆ ಹೇಳ್ತಾ ಇದೆ. ಇಲ್ಲಿ ಹಾಫ್ ಲೈಫ್ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ. ಹಾಫ್ ಲೈಫನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ, ಕಾರ್ಬನ್ 14 ರೇಡಿಯೋಮೆಟ್ರಿಕ್ ಡೇಟಿಂಗಲ್ಲಿ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಬ್ಯಾಕ್ಗ್ರೌಂಡ್ ಅಥವಾ ಎವಿಡೆನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಹಾಫ್ ಲೈಫ್ನ ಡೆಫಿನೇಷನ್ ಯಾವ ರೀತಿಯಾಗಿದೆ ಅಂದರೆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡಿದರೆ ಈ ಒಂದು ಸಬ್ಸ್ಟೆನ್ಸ್ ಇವತ್ತು ಡಿಸ್ಇಂಟಿಗ್ರೇಟ್ ಆಗಲಿಕ್ಕೆ ಅಥವಾ ಡಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಒಂದು ಮಟೀರಿಯಲ್ ಆಗಿ ಟ್ರಾನ್ಸ್ಫರ್ ಆಗಲಿಕ್ಕೆ ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್. ಇದರ ಆಧಾರದ ಮೇಲೆ ಒಂದು ಆರ್ಗ್ಯಾನಿಸಮಲ್ಲಿ ಇರ್ತಕ್ಕಂಥ ಕಾರ್ಬನ್ ಕಂಟೆಂಟನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಎಷ್ಟು ಇಯರ್ ಇದೆ ಅಥವಾ ಯಾವ ರೀತಿಯಾಗಿ ಇದು ಡಿಕೆ ಆಗಿದೆ, ಎಷ್ಟು ಸಮಯವನ್ನು ತೆಗೆದುಕೊಂಡಿದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಇದನ್ನು ಫಸ್ಟ್ ಡಿಸ್ಕವರ್ ಮಾಡಿರೋದು 1907 ಅರ್ನ್ಸ್ಟ್ ರುದರ್ಫೋರ್ಡ್ ಅಂತಕ್ಕಂಥ ಸೈಂಟಿಸ್ಟ್ ಅವರು. ಪ್ರಿಲಿಮ್ಸಲ್ಲಿ ಅಥವಾ KPSC ರಿಲೇಟೆಡ್ ಇರತಕ್ಕಂಥ ಎಕ್ಸಾಮಿನೇಷನಲ್ಲಿ ಈ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಬನ್ 14 ಇವಾಗ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಕಂಡುಬರುತ್ತೆ. ಅಂದರೆ ಕಾರ್ಬನ್ ಕಂಟೆಂಟ್ ಇರುತ್ತೆ ಅಲ್ವಾ, ಕಾರ್ಬನ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡೋದ್ರ ಮುಖಾಂತರ ಅಥವಾ ಈ ಒಂದು ಕಾರ್ಬನ್ ಕಂಟೆಂಟನ್ನು ಸಹ ಹೊರ ಹಾಕೋದ್ರ ಮುಖಾಂತರ ಆರ್ಗ್ಯಾನಿಸಮಲ್ಲಿ ಒಂದು ಇಂಟ್ರಾಕ್ಷನ್ ನಡೀತಾ ಇರುತ್ತೆ ಅಥವಾ ಕಾರ್ಬನ್ ಕಂಟೆಂಟ್ ಇರುತ್ತೆ. ಈ ಒಂದು ಅಬ್ಸಾರ್ಪ್ಷನ್ನ ಮುಖಾಂತರ ಏನು ಆರ್ಗ್ಯಾನಿಸಮಲ್ಲಿ ಸ್ಟೋರ್ ಆಗಿರುತ್ತಲ್ಲ ಕಾರ್ಬನ್, ಇದು ಸತ್ತಾದ ಮೇಲೆ ಅಥವಾ ಡೆತ್ ಆದಮೇಲೆ ಯಾವುದೇ ರೀತಿಯಾಗಿ ಅಬ್ಸಾರ್ಪ್ಷನ್ ಆಗೋದಿಲ್ಲ, ಲೂಸ್ ಆಗೋದಿಲ್ಲ, ಆದರೆ ಡಿಕೆ ಆಗ್ತಾ ಹೋಗುತ್ತೆ. ಈ ಪ್ರೊಸೆಸ್ನ ಮುಖಾಂತರ ಕಾರ್ಬನ್ 14 ಕಂಟೆಂಟ್ ಯಾವ ರೀತಿಯಾಗಿದೆ, ಯಾವ ಒಂದು ಸ್ಟೇಜಲ್ಲಿದೆ ಅನ್ನೋದರ ಆಧಾರದ ಮೇಲೆ ಏಜನ್ನು ಐಡೆಂಟಿಫೈ ಮಾಡ್ತಾರೆ. ರೇಡಿಯೋಮೆಟ್ರಿಕ್ ಡೇಟಿಂಗ್ ಅಂತಂದರೆ ಕಾರ್ಬನ್ 14 ಯಾವ ಒಂದು ಕಂಡೀಷನಲ್ಲಿದೆ, ಡಿಕೆ ಆಗ್ತಕ್ಕಂಥ ಕಂಡೀಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಏಜನ್ನು ಐಡೆಂಟಿಫೈ ಮಾಡಲಾಗುತ್ತೆ. ವೆನ್ ವಿ ಕಂಪೇರ್ ಟು ದ ಕಾರ್ಬನ್ 14 ಅಬಂಡೆನ್ಸ್ ಅಲ್ಲ, 1112 ಕಾರ್ಬನ್ ಅಟಮ್ಸನ್ನು ಕನ್ಸಿಡರ್ ಮಾಡಿದರೆ ಒಂದು ಕಾರ್ಬನ್ 14 ಅಟಮ್ ಸಿಕ್ಕತ್ತೆ. ಎವ್ರಿ 1012 ಕಾರ್ಬನ್ ಅಟಮನ್ನು ನಾವು ಕನ್ಸಿಡರ್ ಮಾಡಿದರೆ ಕಾರ್ಬನ್ 14 ಅಟಮನ್ನು ಕಾಣ್ಬೋದು. ಈ ರೀತಿಯಾದಂಥ ಫ್ರೀಕ್ವೆನ್ಸಿಯನ್ನು ಇದು ಹೊಂದಿದೆ. ಅಗೇನ್ ಈ ಒಂದು ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಶಿಯಂ 41ನಲ್ಲಿ ನಾವು ಕನ್ಸಿಡರ್ ಮಾಡಿದರೆ 1015 ಕ್ಯಾಲ್ಶಿಯಂ ಅಟಮಲ್ಲಿ ನಾವು ಇದನ್ನು ಕಾಣ್ಬೋದು ಅಥವಾ ಒಂದು ಕ್ಯಾಲ್ಶಿಯಂ 41ಅನ್ನು ಕಾಣ್ತಾ ಇದ್ದೀವಿ. ಈ ರೀತಿಯಾದಂಥ ಫ್ರೀಕ್ವೆನ್ಸಿ ಅಥವಾ ಅಬಂಡೆನ್ಸನ್ನು ಕಾಣ್ಬೋದು. ಇನ್ನು ಕ್ಯಾಲ್ಶಿಯಂ 41 ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂದರೆ ಇದು ಎಲ್ಲಿ ಕಂಡುಬರುತ್ತೆ, ಸಾಯಿಲಲ್ಲಿ ಕಂಡುಬರುತ್ತೆ. ಸಾಯಿಲಲ್ಲಿ, ಅದರಲ್ಲೂ ಅರ್ತ್ ಕ್ರಸ್ಟ್ ಮೇಲೆ ಕಂಡುಬರುತ್ತೆ. ಸಾಯಿಲಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಂ ಅಟಮ್ ಮೇಲೆ ಕಾಸ್ಮಿಕ್ ರೇಸ್ಗಳ ಒಂದು ಆ್ಯಕ್ಟಿವಿಟಿಯನ್ನು ಕಾಣ್ಬೋದು. ಯಾವಾಗ ಕಾಸ್ಮಿಕ್ ರೇಸ್ಗಳಿರ್ತಾವಲ್ಲ ಅವು ಕ್ಯಾಲ್ಶಿಯಂ ಅಟಮನ್ನು ಸ್ಮ್ಯಾಶ್ ಮಾಡೋದ್ರ ಮುಖಾಂತರ, ಸ್ಪೇಸಲ್ಲಿರ್ತಕ್ಕಂಥ ಕಾಸ್ಮಿಕ್ ರೇಸ್ಗಳು ಇವತ್ತು ಕ್ಯಾಲ್ಶಿಯಂ ಅಟಮನ್ನು ಸ್ಮ್ಯಾಶ್ ಮಾಡೋದ್ರ ಮುಖಾಂತರ ಕ್ಯಾಲ್ಶಿಯಂ 41 ಫಾರ್ಮೇಷನ್ ಆಗ್ತಾ ಇದೆ. ಈ ಒಂದು ರೇಡಿಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುವಂಥದ್ದು. ಇದರಿಂದ ನಾವು ಫಾಸಿಲೈಸ್ಡ್ ಬೋನ್ಸ್ ನಡಿನಲ್ಲಿ ಕ್ಯಾಲ್ಶಿಯಂ 41 ಒಂದು ಡೆಪಾಸಿಷನನ್ನು ಕಾಣ್ಬೋದು, ರಾಕ್ಗಳ ಒಂದು ಡೆಪಾಸಿಷನನ್ನು ಕಾಣ್ಬೋದು. ಏಜನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದು ಸಹಕಾರಿ ಆಗ್ತಾ ಇದೆ ಅನ್ನುವಂಥ ಒಂದು ರಿಸರ್ಚ್ ನಮಗೆ ಇಲ್ಲಿ ಹೇಳ್ತಾ ಇದೆ. ಇದರ ಒಂದು ಅಬಂಡೆನ್ಸ್ನ ಆಧಾರದ ಮೇಲೆ ಹಾಗೂ ನಾವು ಹೆಚ್ಚಿನ ಡ್ಯೂರೇಷನನ್ನು ಕನ್ಸಿಡರ್ ಮಾಡ್ಬೋದು. ಇದರ ಒಂದು ಹಾಫ್ ಲೈಫನ್ನು ಕನ್ಸಿಡರ್ ಮಾಡಿದರೆ 99,400 ಇಯರ್ಸ್ ಆಗಿದೆ. ಹಾಗಾಗಿ ಕಾರ್ಬನ್ 14ನ ಬದಲಾಗಿ ನಾವು ಕ್ಯಾಲ್ಶಿಯಂ 41ಅನ್ನು ಕನ್ಸಿಡರ್ ಮಾಡೋದು ಉತ್ತಮ ಅನ್ನುವಂಥದ್ದಾಗಿ ರಿಸರ್ಚ್ ಹೇಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ಯಾಲ್ಶಿಯಂ 41ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಸಿಂಗಲ್ ವರ್ಡಲ್ಲಿ ಕ್ವಶನನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ರೇಡಿಯೋ ಆಕ್ಟಿವ್ ಮೆಟ್ರಿಕ್ ಡೇಟಿಂಗಲ್ಲಿ ಈ ಒಂದು ಮಟೀರಿಯಲನ್ನು ಬಳಕೆ ಮಾಡಬಹುದು ಅಂತ ಒಂದು ರಿಸರ್ಚ್ ಹೇಳ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ನಂತರದಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಿಂದ, ಜಿಯೋಗ್ರಫಿ ಸೆಕ್ಷನಿಂದ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ಚಿಕ್ಕ ಆರ್ಟಿಕಲ್ಸ್ಗಳನ್ನು ನಾವು ಮಿಸ್ ಮಾಡುವಂತಿಲ್ಲ. ಕಾರ್ಬನ್ ಸಿಕ್ವಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಕಾರ್ಬನ್ ಸಿಕ್ವಿಸ್ಟ್ರೇಷನ್ನ ಪೊಟೆನ್ಷಿಯಲ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ ಈ ಒಂದು ಆರ್ಟಿಕಲನ್ನು ಕಾಣ್ಬೋದು. ಅರಣ್ಯಗಳು ಕಾರ್ಬನ್ ಸಿಕ್ವಿಸ್ಟ್ರೇಷನಲ್ಲಿ ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲನ್ನು ಹೊಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂದರೆ ಏನು ಅಂತ ನಮಗೆ ಮೊದಲು ಕ್ಲಿಯರ್ ಆಗಿರಬೇಕು. ಇವತ್ತು ನಾವು ಪ್ಲ್ಯಾಂಟ್ಸ್ಗಳಲ್ಲಿ ಕಾರ್ಬನ್ ಸ್ಟೋರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ, ಹಾಗೂ ಸಾಯಿಲಲ್ಲಿ ಸ್ಟೋರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ, ಮತ್ತು ಓಷನಲ್ಲಿನೂ ಸಹ ಸ್ಟೋರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಇನ್ ಜನರಲ್ ಆಗಿ ಪ್ಲ್ಯಾಂಟ್ಸ್ಗಳಲ್ಲಿ, ಸಾಯಿಲ್ಸ್ಗಳಲ್ಲಿ ಜಿಯೋಲಾಜಿಕ್ ಫಾರ್ಮೇಷನ್ ನಡಿನಲ್ಲಿ ಆಗಿರ್ಬೋದು, ರಾಕ್ ಫಾರ್ಮೇಷನ್ ಆಗಿರ್ಬೋದು, ಓಷನ್ಗಳ ಒಂದು ಫಾರ್ಮೇಷನ್ ಆಗಿರ್ಬೋದು, ಇಲ್ಲಿ ನಾವು ಕಾರ್ಬನ್ ಯಾವ ರೀತಿಯಾಗಿ ಸ್ಟೋರ್ ಆಗ್ತಾ ಇದೆ, ಅದರಲ್ಲೂ ಪ್ಲ್ಯಾಂಟ್ಸ್ಗಳ ಒಂದು ಆ್ಯಕ್ಟಿವಿಟಿ ಆಧಾರದ ಮೇಲೆ, ಫಾರೆಸ್ಟ್ಗಳ ಒಂದು ಆ್ಯಕ್ಟಿವಿಟಿ ಆಧಾರದ ಮೇಲೆ ಕಾರ್ಬನ್ ಸ್ಟೋರೇಜ್ ಆಗೋದನ್ನು ಲಾಂಗ್ ಟರ್ಮಲ್ಲಿ ಈ ಒಂದು ಕಾರ್ಬನ್ ಸ್ಟೋರ್ ಆಗ್ತಾ ಬರುತ್ತಲ್ಲ, ಇದನ್ನು ನಾವು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಕರೀತಾ ಇದ್ದೇವೆ. ನ್ಯಾಚುರಲಿನೂ ಸಹ ಈ ಒಂದು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗುತ್ತೆ, ಹಾಗೂ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್, ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗೋದನ್ನು ಕಾಣ್ತಾ ಇದ್ದೀವಿ. ಕಾರ್ಬನ್ ಸ್ಟೋರೇಜ್ ಆಗ್ತಕ್ಕಂಥ ಒಂದು ಪ್ರೊಸೆಸ್ಸನ್ನು ನ್ಯಾಚುರಲಿ ಆಗ್ಬೋದು ಅಥವಾ ಮ್ಯಾನ್ ಮೇಡ್ ಆಗ್ಬೋದು. ಈ ಒಂದು ಪ್ರೊಸೆಸ್ಸನ್ನು ಕಾರ್ಬನ್
ಸಿಕ್ವಿಸ್ಟ್ರೇಷನ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಾವು ಸಾಕಷ್ಟು ಟೈಪ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಈ ಮೊದಲು ನಾವು ನೋಡಿದ್ವಿ ಕಾರ್ಬನ್ ಸ್ಟೋರೇಜ್ ಆಗೋದನ್ನು ಪ್ಲಾಂಟ್ಗಳ ಮುಖಾಂತರ ಅಥವಾ ಸಾಯಿಲ್ಗಳಲ್ಲಿ ಆಗೋದು, ಇದನ್ನು ನಾವು ಟೆರೆಸ್ಟ್ರಿಯಲ್ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಕರಿತಾ ಇದ್ದೀವಿ. ಇನ್ನು ಜಿಯೋಲಾಜಿಕ್ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಪರ್ಟಿಕ್ಯುಲರ್ ಗ್ಯಾಸ್ ರಿಸರ್ವಾಯರನ್ನು ಕಾಣ್ತಾ ಇದ್ದೀವಿ, ಕೋಲ್ ಫಾರ್ಮೇಷನ್ ಆಗೋದನ್ನು ಕಾಣ್ತಾ ಇದ್ದೀವಿ, ಆಯಿಲ್ ರಿಸರ್ವಾಯರ್ಸ್ಗಳನ್ನು ಕಾಣ್ತಾ ಇದ್ದೀವಿ, ಸಲೈನ್ಗಳ ಫಾರ್ಮೇಷನ್ ಹಾಗೂ ಹೈ ಆರ್ಗ್ಯಾನಿಕ್ ಕಂಟೆಂಟ್ ಮಟೀರಿಯಲ್ ಏನು ಫಾರ್ಮೇಷನ್ ಆಗುತ್ತಲ್ಲ, ಇದು ಕಾರ್ಬನ್ ಸಿಕ್ವಿಸ್ಟ್ರೇಷನ್ನ ಮುಖಾಂತರ. ಓಷನಲ್ಲೂ ಸಹ ಕಾರ್ಬನ್ ಸಿಕ್ವಿಸ್ಟ್ರೇಷನನ್ನು ಕಾಣುವಂಥದ್ದು. ಓಷನ್ ಇವತ್ತು ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡುತ್ತೆ. ಹಾಗೂ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಆ್ಯನಿಮಲ್ಸ್ಗಳು ಡಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಫೈಟೋ ಪ್ಲಾಂಕ್ಟನ್ಸ್ಗಳ ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಯಾವ ರೀತಿಯಾಗಿ ಫೋಟೋ ಸಿಂಥಸಿಸ್ ಆ್ಯಕ್ಟಿವಿಟಿಯ ಮುಖಾಂತರ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇವತ್ತು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಪ್ಷನ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗುವಂಥ ಸಂದರ್ಭದಲ್ಲಿ ಓಷನ್ಸ್ಗಳ ಒಂದು ರೋಲ್ ಆಗಿರ್ಬೋದು, ಓಷನ್ಸ್ ಆಗಿರ್ಬೋದು, ಹಾಗೂ ಜಿಯೋಲಾಜಿಕಲ್ ಫೀಚರ್ಸ್ಗಳನ್ನು ಕನ್ಸಿಡರ್ ಮಾಡ್ಬೋದು, ಮತ್ತು ಟೆರೆಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸ್ ಪ್ರೊಸೆಸ್ನಲ್ಲಿ ಹೇಗೆ ಕಾರ್ಬನ್ ಡೈಆಕ್ಸೈಡನ್ನು ಅಥವಾ ಕಾರ್ಬನ್ ಕಂಟೆಂಟನ್ನು ಟ್ರ್ಯಾಪ್ ಮಾಡಿಟ್ಕೊಳ್ಳುತ್ತೆ. ಈ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಪ್ರೊಸೆಸ್ಗೆ ಅಥವಾ ಕಾರ್ಬನ್ ಕ್ಯಾಪ್ಚರ್ ಮಾಡುವಂಥ ಪ್ರೊಸೆಸ್ಗೆ ಅರಣ್ಯಗಳ ಒಂದು ಕಾಂಟ್ರಿಬ್ಯೂಷನನ್ನು ಕನ್ಸಿಡರ್ ಮಾಡೋದಾದರೆ, ಅರಣ್ಯದಲ್ಲಿರ್ತಕ್ಕಂಥ ಒಟ್ಟಾರೆ ಬಯೋಮಾಸ್ ಇವತ್ತು ಅಕ್ಯುಮುಲೇಟ್ ಆಗಿರುತ್ತಲ್ಲ, ಇದರಿಂದ ನಾವು ಎಲ್ಲ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳನ್ನು ಅಥವಾ ಹ್ಯೂಮನ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಒಂದು ವೇಳೆ ಕಂಪ್ಲೀಟಾಗಿ ರಿಮೂವ್ ಮಾಡಿದರೆ ಎಷ್ಟು ಕಾಂಟ್ರಿಬ್ಯೂಷನನ್ನು ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಇದು ಆ್ಯಡ್ ಮಾಡ್ಬೋದು ಅಥವಾ ಕಾರ್ಬನ್ ಅಕ್ಯುಮುಲೇಷನ್ಗೆ ಸಹಕಾರಿ ಆಗುತ್ತೆ ಅಂತಂದರೆ, it could increase biomass by 44.1 petagrams of carbon. ಪೆಟಾಗ್ರಾಮ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಸ್ಟಾರ್ನ ಒಂದು ಆಕಾರದಲ್ಲಿ ಎಲ್ಲ ಪಾಯಿಂಟ್ಸ್ಗಳ ಒಂದು ಈಕ್ವಲ್ ಲೆಂತನ್ನು ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ಏರಿಯಾನಲ್ಲಿ ಎಷ್ಟು ಬಯೋಮಾಸ್ ಇದೆ, ಇದರಿಂದ ಎಷ್ಟು ಕಾರ್ಬನ್ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಒಂದು ವೇಳೆ ಕರೆಂಟ್ ಕ್ಲೈಮೆಟಿಕ್ ಕಂಡೀಷನ್ನ ಆಧಾರದ ಮೇಲೆ ಎಲ್ಲ ಹ್ಯೂಮನ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ರಿಮೂವ್ ಮಾಡಿದ್ವಿ ಅಂತಂದರೆ 15% ಹೆಚ್ಚು ಕಾರ್ಬನನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೆಕ್ಸ್ಟ್ 4 years ನಮ್ಮ ಒಂದು ಎಮಿಷನ್ ಬ್ಯಾಲೆನ್ಸ್ ಆಗುತ್ತೆ. ಕರೆಂಟ್ ಎಮಿಷನ್ ರೇಟನ್ನು ಕನ್ಸಿಡರ್ ಮಾಡಿದರೆ ಕಾರ್ಬನ್ ಡೈಆಕ್ಸೈಡ್ಗಳ ಒಂದು ಎಮಿಷನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು 15% ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಆಗೋದು ಸಹಕಾರಿ ಆಗುತ್ತೆ ಅಂತ ಇಲ್ಲಿ ಎವಿಡೆನ್ಸನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಫೇಟ್ ಆಫ್ ದ ಅರ್ತ್ಗೆ ಸಂಬಂಧಪಟ್ಟಂತೆ ನಾವು ಸ್ಟಾರ್ಗಳ ಒಂದು ಸೈಕಲನ್ನು ಅಥವಾ ಲೈಫ್ ಸೈಕಲನ್ನು ಸ್ಟಡಿ ಮಾಡುವಂತಹ ಸಂದರ್ಭದಲ್ಲಿ ಸ್ಟಾರ್ಗಳು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಗ್ಯಾಸ್ ಕ್ಲೌಡ್ಗಳ ಮುಖಾಂತರ, ಜೈಂಟ್ಗಳ ಮುಖಾಂತರ ಫಾರ್ಮ್ ಆಗುತ್ತೆ, ಪ್ರೋಟೋ ಸ್ಟಾರ್ ಫಾರ್ಮೇಷನ್ ಆಗುತ್ತೆ, ಯಾವ ರೀತಿಯಾಗಿ ಸ್ಟಾರ್ಗಳ ಡೆತ್ ಆಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಇದೇ ರೀತಿಯಾಗಿ ನಮ್ಮ ಒಂದು ಅರ್ತು ಸಹ ಈ ಸ್ಟಾರ್ಗಳ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಯಾವಾಗ ಎಂಡ್ ಆಗುತ್ತೆ ಅನ್ನುವಂಥ ಒಂದು ರಿಸರ್ಚ್ ಕೇವಲ 5 billion ಇಯರ್ ಆದಮೇಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಅರ್ತ್ನ ಒಂದು ಫೇಟನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ನಮ್ಮ ಸೂರ್ಯ ಇವತ್ತು ಕಂಪ್ಲೀಟಾಗಿ ಅರ್ತನ್ನು ಅಥವಾ ಬೇರೆ ಬೇರೆ ಎಲ್ಲ ಪ್ಲಾನೆಟ್ಸ್ಗಳನ್ನು ಎಂಗಲ್ಫ್ ಮಾಡ್ಕೊಳ್ಳುವಂಥ ಒಂದು ಸ್ಟೇಜ್ ಬಗ್ಗೆ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. 5 billion ಇಯರ್ಸ್ ಟೈಮನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಜಗತ್ತಿನಾದ್ಯಂತ ಲೇಕ್ ವಾಟರ್ ಸ್ಟೋರೇಜ್ ಡಿಕ್ಲೈನ್ ಆಗ್ತಾ ಇದೆ ಅನ್ನುವಂಥ ಒಂದು ಅನಾಲೈಸಸನ್ನು ಕಾಣಬಹುದು. 1992ಇಂದ 2022ವರೆಗೆ ಸರಿಸುಮಾರು 2000 ಲಾರ್ಜೆಸ್ಟ್ ಲೇಕ್ ಅಥವಾ ರಿಸರ್ವಾಯರ್ಗಳ ಒಂದು ಡೇಟಾವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಯಾವ ರೀತಿ ಅಂತ ಒಂದು ಸ್ಕೇಲ್ ಇದೆ ಅಂತ ಹೈಡ್ರೋಲಾಜಿಕಲ್ ಮಾಡೆಲನ್ನು ಸ್ಟಡಿ ಮಾಡೋದ್ರ ಮುಖಾಂತರ ಕ್ಲೈಮೇಟ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಮತ್ತು ಸ್ಯಾಟಲೈಟ್ಸ್ಗಳ ಮೇಜರ್ಮೆಂಟನ್ನು ಮಾಡೋದ್ರ ಮುಖಾಂತರ ಈ ಒಂದು ಅನಾಲಿಸಿಸನ್ನು ಕೊಡ್ತಾ ಇದ್ದಾರೆ. ಮೇಜರ್ ಇಂಪ್ಯಾಕ್ಟ್ ಅಂತಂದರೆ ವಾರ್ಮಿಂಗ್ ಕ್ಲೈಮೇಟ್. ಸೊ ಗ್ಲೋಬಲ್ ಲೆವೆಲಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ವಾರ್ಮ್ ಆಗ್ತಾ ಇದೆ, ಇದರಿಂದಾಗಿ ಲೇಕ್ ವಾಟರ್ ಸ್ಟೋರೇಜು ಡಿಕ್ಲೈನ್ ಆಗ್ತಾ ಇದೆ ಹಾಗೂ ಹ್ಯೂಮನ್ ಇಂಪ್ಯಾಕ್ಟ್ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರನೂ ಸಹ ಲೇಕ್ ವಾಟರ್ ಸ್ಟೋರೇಜ್ ಕಡಿಮೆ ಆಗ್ತಾ ಇದೆ. ಈ 2 ರೀಸನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ನಂತರದಲ್ಲಿ ಮೀಸೋ ಪ್ರೆಡೇಟರ್ಸ್ಗಳ ಒಂದು ಕಂಡೀಷನನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೀಸೋ ಪ್ರೆಡೇಟರ್ಸ್ ಅಂತಂದರೆ ಏನು, ಲಾರ್ಜ್ ಪ್ರೆಡೇಟರ್ಸ್ಗಳಿಂದ ಎಸ್ಕೇಪ್ ಆಗಲಿಕ್ಕೆ ಇದು ಯಾವ ರೀತಿಯಾದಂಥ ಆಪ್ಷನನ್ನು ಚೂಸ್ ಮಾಡ್ತಾ ಇದೆ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಪಾಯಿಂಟ್ಸ್ಗಳು ನಮಗೆ ಕ್ಲಿಯರ್ ಆಗಿರಬೇಕು. ಮೀಸೋ ಪ್ರೆಡೇಟರ್ಸ್ಗೆ ಸಂಬಂಧಪಟ್ಟಂಥ ಹ್ಯೂಮನ್ ಶೀಲ್ಡ್ ಕಾನ್ಸೆಪ್ಟ್ ಆಗಿರ್ಬೋದು, ಮೀಸೋ ಪ್ರೆಡೇಟರ್ ರಿಲೀಸ್ ಎಫೆಕ್ಟ್ ಅಂದರೆ ಏನು ಅನ್ನುವಂಥದ್ದು. ಫುಡ್ ಚೈನನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಫುಡ್ ಚೈನನ್ನು ಸ್ಟಡಿ ಮಾಡುವಾಗ ಯಾವ ರೀತಿಯಾದಂಥ ಲೆವೆಲ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಪ್ರೊಡ್ಯೂಸರ್, ಸೊ ಪ್ರೊಡ್ಯೂಸರ್ ನಡಿನಲ್ಲಿ ನಾವು ಗ್ರೀನ್ ಪ್ಲಾಂಟ್ಸ್ಗಳನ್ನು ಕಾಣುವಂಥದ್ದು. ಈ ಒಂದು ಪ್ರೊಡ್ಯೂಸರನ್ನು ಕನ್ಸ್ಯೂಮ್ ಮಾಡಿರುವಂಥ ಪ್ರೈಮರಿ ಕನ್ಸ್ಯೂಮರ್ ಆಗಿರ್ಬೋದು, ಸೆಕೆಂಡರಿ ಕನ್ಸ್ಯೂಮರ್ ಆಗಿರ್ಬೋದು ಮತ್ತು ಟರ್ಷರಿ ಕನ್ಸ್ಯೂಮರ್ ಆಗಿರ್ಬೋದು. ಒಟ್ಟಾರೆಯಾಗಿ ಈ ಒಂದು ಫುಡ್ ಚೈನಲ್ಲಿ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಅಪೆಕ್ಸ್ ಪ್ರೆಡಿಟರ್ಸನ್ನು ಕಾಣ್ತಾ ಇದ್ದೀವಿ.
ಸೊ ನಾರ್ಮಲಿ ಕಾರ್ನಿವೋರಸ್ ಎನಿಮಲ್ಸ್ಗಳಿರುತ್ತೆ, ಬೇರೆ ಲೆವೆಲಲ್ಲಿರ್ತಕ್ಕಂಥ ಎನಿಮಲ್ಸ್ಗಳನ್ನು ಫೀಡ್ ಮಾಡುವಂಥದ್ದು. ಈ ಒಂದು ಅಪೆಕ್ಸ್ ಪ್ರೆಡೇಟರ್ಗಳ ಮುಖಾಂತರ ಮೀಸೋ ಪ್ರೆಡೇಟರ್ಸ್ಗಳು ಎಸ್ಕೇಪ್ ಆಗಲಿಕ್ಕೆ ಹ್ಯೂಮನ್ ಶೆಲ್ಟರನ್ನು ಹುಡುಕ್ತಾ ಇರ್ತವೆ. ಅಂದರೆ ಹ್ಯೂಮನ್ ಡಾಮಿನೇಟೆಡ್ ಏರಿಯಾದಲ್ಲಿ ಮೂವ್ ಆಗೋದ್ರ ಮುಖಾಂತರ ಅಪೆಕ್ಸ್ ಪ್ರೆಡೇಟರ್ಗಳಿಂದ ಅವು ಎಸ್ಕೇಪ್ ಆಗ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹ್ಯೂಮನ್ ಶೀಲ್ಡ್ ಅಂತ ಕರೆಯಲಾಗುತ್ತೆ. ಮೀಸೋ ಪ್ರೆಡಿಟರ್ಸ್ ಅಂತಂದರೆ ಜನರಲಿ ನಾವು ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಈ ಎನಿಮಲ್ಸ್ಗಳನ್ನು ಕಾಣ್ತಾ ಇಲ್ಲ. ನೀವು ಫಿಕ್ಸ್ಡ್ ಆಗಿ ಇದು ಪ್ರೈಮರಿ ಕನ್ಸ್ಯೂಮರ್ ಆಗುತ್ತಾ ಅಥವಾ ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರ್ಟನ್ ಫುಡ್ ಚೈನಲ್ಲಿ ಇದನ್ನು ನಾವು ಸೆಕೆಂಡರಿ ಕನ್ಸ್ಯೂಮರ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ ಬಿಟ್ವೀನ್ 2 ಲೆವೆಲ್ ನಡಿನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಮೀಸೋ ಅಂತಂದರೆ 2 ಲೆವೆಲ್ಗಳ ಮಧ್ಯೆ ಈ ಎನಿಮಲ್ಸ್ಗಳು ಲೊಕೇಟ್ ಆಗಿರೋದನ್ನು, ಈ ಎನಿಮಲ್ಸ್ಗಳ ಒಂದು ಪೊಸಿಷನನ್ನು ಕಾಣುವಂಥದ್ದು. ಮೀಸೋ ಪ್ರೆಡಿಟರ್ನ ಎಕ್ಸಾಂಪಲ್ ಅಂತಂದರೆ ಬಾಬ್ ಕ್ಯಾಟ್ಸ್ ಅಥವಾ ಕಯೋಟ್ಸ್ ಅನ್ನುವಂಥ ಎಕ್ಸಾಂಪಲನ್ನು ಅಥವಾ ಸ್ಪೀಷಸನ್ನು ನಾವಿಲ್ಲಿ ಕಾಣ್ಬೋದು. ಇನ್ ಜನರಲ್ ಆಗಿ ಮೀಡಿಯಮ್ ಸೈಜ್ಡ್ ಕಾರ್ನಿವೋರಸ್ ಸ್ಪೀಷಸ್ ಆಗಿ ಇವುಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹ್ಯೂಮನ್ ಶೀಲ್ಡ್ ಅಂತಂದರೆ ಹ್ಯೂಮನ್ ಡಾಮಿನೇಟೆಡ್ ಏರಿಯಾಗೆ ಮೂವ್ ಆಗೋದ್ರ ಮುಖಾಂತರ ಅಪೆಕ್ಸ್ ಪ್ರೆಡೇಟರಿಂದ ಎಸ್ಕೇಪ್ ಆಗ್ತಾ ಇದ್ದೇವೆ ಅನ್ನುವಂಥ ಕಾನ್ಸೆಪ್ಟ್. ಆದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಈ ಎನಿಮಲ್ಗೆ ಥ್ರೆಟ್ ಆಗ್ತಾ ಇದೆ, ಮೋರ್ಟಾಲಿಟಿ ಆಗ್ತಾ ಇದೆ. ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಇದರ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಅನ್ನುವಂಥ ಒಂದು ಪ್ಯಾರಡಾಕ್ಸ್ ಸಿಚುವೇಷನನ್ನು ಕಾಣ್ತಾ ಇದ್ವಿ. ಲೀತಲ್ ಹ್ಯೂಮನ್ ಶೀಲ್ಡ್. ಹ್ಯೂಮನ್ ಇರುವಂತಹ ಏರಿಯಾನಲ್ಲಿ ಇವು ಬರಲಿಕ್ಕೆ ಕಾರಣ ಅಂತಂದರೆ ಪ್ರೆಡೇಟರ್ಗಳಿಂದ ಎಸ್ಕೇಪ್ ಆಗಲಿಕ್ಕೆ ಅಲ್ವಾ. ಆದರೆ ಈ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಇವರ ಒಂದು ಲೈಫ್ಗೆ ಹಾನಿ ಆಗ್ತಾ ಇದೆ ಅಂತಂದರೆ ಇದನ್ನು ಲೀತಲ್ ಹ್ಯೂಮನ್ ಶೀಲ್ಡ್ ಅನ್ನುವಂಥದ್ದಾಗಿಯೂ ಸಹ ಪ್ಯಾರಡಾಕ್ಸಿಯಲ್ ಥಾಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಎನಿಮಲ್ಸ್ಗಳ ಒಂದು ಸರ್ವೈವಲ್ಗೆ ಹ್ಯೂಮನ್ ಥ್ರೆಟ್ಟನ್ನು ಇಲ್ಲಿ ಕಾಣಬಹುದು. ಮೀಸೋ ಪ್ರೆಡಿಟರ್ ರಿಲೀಸ್ ಎಫೆಕ್ಟು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೀಸೋ ಪ್ರೆಡಿಟರ್ ರಿಲೀಸ್ ಎಫೆಕ್ಟ್ ಅಂತಂದರೆ ಅಪೆಕ್ಸಲ್ಲಿರ್ತಕ್ಕಂಥ ಪ್ರೆಡೇಟರ್ಗಳ ಒಂದು ಸಂಖ್ಯೆ ಕಡಿಮೆ ಆದರೆ ಆಟೋಮೆಟಿಕ್ಲಿ ಈ ಮೀಸೋ ಪ್ರೆಡೇಟರ್ಸ್ಗಳ ಸಂಖ್ಯೆ ಇನ್ಕ್ರೀಸ್ ಆಗುತ್ತೆ. ಎಸ್ಕೇಪ್ ಆಗಲಿಕ್ಕೆ ಬೇರೆ ಹಾದಿ ಹುಡುಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನರಲ್ ಆಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ನ್ಯಾಚುರಲ್ ವೇನಲ್ಲಿ ಅಪೆಕ್ಸ್ ಪ್ರೆಡಿಟರ್ಗಳ ಒಂದು ಸಂಖ್ಯೆ ಕಡಿಮೆ ಇರುವಂಥ ಸಂಖ್ಯೆ ಇವತ್ತು ಮೀಸೋ ಪ್ರೆಡಿಟರ್ಸ್ಗಳ ಒಂದು ಸರ್ವೈವಲ್ನ ಡಿಟರ್ಮೈನ್ ಮಾಡುತ್ತೆ. ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಹೆಚ್ಚು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟನ್ನು ಮೀಸೋ ಪ್ರೆಡಿಟರ್ ರಿಲೀಸ್ ಎಫೆಕ್ಟ್ ಅಂತ ಕರೀತಾ ಇದ್ದಾರೆ. ಯಾವ ರೀತಿಯಾಗಿ ಎನಿಮಲ್ಸ್ಗಳ ಒಂದು ಸಂಖ್ಯೆ ಬೇರೆ ಒಂದು ಲೆವೆಲಲ್ಲಿರ್ತಕ್ಕಂಥ ಎನಿಮಲ್ಸ್ಗಳನ್ನು ಡಿಟರ್ಮೈನ್ ಮಾಡುತ್ತೆ ಅಥವಾ ಪಾಪ್ಯುಲೇಷನ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೀಸೋ ಪ್ರೆಡಿಟರ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಜನರಲ್ ಆಗಿ ನಾವು ಫುಡ್ ಚೈನನ್ನು ಸ್ಟಡಿ ಮಾಡಿರ್ತೀವಿ, ಫುಡ್ ವೆಬ್ ಅಂತ ಸ್ಟಡಿ ಮಾಡಿರ್ತೀವಿ, ಯಾವ ರೀತಿ ಅಂತ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡ್ತೀವಿ, ಅನಿಮಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ನೋಡಿರ್ತೀವಿ. ಆದರೆ ಮೀಸೋ ಪ್ರೆಡಿಟರ್ ಅನ್ನತಕ್ಕಂಥ ಒಂದು ಟಾಪಿಕನ್ನು ಮಿಸ್ ಮಾಡಿರ್ತೀವಿ. ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಈ ಒಂದು ಮೀಸೋ ಪ್ರೆಡಿಟರ್ ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕೋಸಿಸ್ಟಮಲ್ಲಿ ಕಂಡುಬರುವಂಥ ಫುಡ್ ಚೈನ್ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಅಂತ ಕ್ವಶನನ್ನು ಕೇಳಿದ್ದಾರೆ ಅಂತ. ಫುಡ್ ಚೈನ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿದ್ದರೆ ಈಸಿಯಾಗಿ ಈ ಒಂದು ಆನ್ಸರನ್ನು ಮಾಡ್ಬೋದು. ಈ ಒಂದು ಫುಡ್ ಚೈನ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಸಿಗ್ನಿಫಿಕೆನ್ಸನ್ನು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಮೊದಲ ಆಪ್ಷನ್ ಯಾವ ರೀತಿಯಾಗಿದೆ ಅಂತಂದರೆ ಆರ್ಗ್ಯಾನಿಸಮ್ ನಡುವೆ ಇರ್ತಕ್ಕಂಥ ಒಂದು ಫೀಡಿಂಗ್ ಪ್ಯಾಟರ್ನ್. ಒಂದು ಆರ್ಗ್ಯಾನಿಸಮ್ ಇವತ್ತು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದೆ, ಫೀಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಇಲ್ಲುಸ್ಟ್ರೇಷನನ್ನು ಇದು ಪ್ರೊವೈಡ್ ಮಾಡ್ತಾ ಇದೆ. ಹಾಗೂ ಒಂದು ಪಾಪ್ಯುಲೇಷನಲ್ಲಿರ್ತಕ್ಕಂಥ ಸ್ಪೀಷಸ್ಗಳ ಫುಡ್ ಚೈನ್ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದೆ. ಹಾಗೂ ನಂಬರ್ ಆಫ್ ಸ್ಪೀಷಸನ್ನು ಕನ್ಸ್ಯೂಮ್ ಮಾಡ್ತಾ ಇರುವಂಥ ಒಂದು ಇಲ್ಲುಸ್ಟ್ರೇಷನನ್ನು ಪ್ರೊವೈಡ್ ಮಾಡುತ್ತೆ. ಫುಡ್ ಚೈನ್ ನಡಿನಲ್ಲಿ ಒಂದು ಆರ್ಗ್ಯಾನಿಸಮ್ ಯಾವ ರೀತಿಯಾಗಿ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಆರ್ಗ್ಯಾನಿಸಮಿಂದ ಇದು ತಿನ್ನಲ್ಪಡುತ್ತೆ ಅನ್ನುವಂಥ ಒಂದು ನಂಬರನ್ನು ಸಹ ಇದು ಪ್ರೆಡಿಕ್ಟ್ ಮಾಡುತ್ತೆ ಅನ್ನುವಂಥದ್ದಾಗಿ ಆಪ್ಷನನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.